ಜೊತೆಗೆ ಕಾಂಗ್ರೆಸ್ ವಕ್ತಾರರು ಕೂಡ ಇದ್ದಾರೆ. ಎಸ್ ದರ್ಶನ್ ಅವರೇ, ಫ್ರೀ ಬೀಸ್ ನೀವು ನಿಮ್ಮ ಗ್ಯಾರಂಟಿ ಸರ್ಕಾರದ ಸಾಧನೆಗಳ ಬಗ್ಗೆ ನೀವು ಒಂದು ಇಷ್ಟಿಷ್ಟು ಪೇಜ್ ತಗೊಂಬಂದಿದ್ದೀರಿ, ಏನೋ ಹೇಳಕ್ಕೆ ಮಾಡೋಕ್ಕೆ. ಇಟ್ಸ್ ಓಕೆ, ನಿಮ್ಮ ಸರ್ಕಾರದ ಬಗ್ಗೆ ನೀವು ವಹಿಸ್ಕೊಳ್ಳೇಬೇಕು, ಖುಷಿ ಇರಬಹುದು. ನನಗೇನು ಬೇಜಾರಿಲ್ಲ ನೀವು ಗ್ಯಾರಂಟಿಗಳನ್ನು ಕೊಡ್ತಾ ಇರೋದಕ್ಕೆ, ಬಟ್ ಡೆವಲಪ್ಮೆಂಟ್ ಇಲ್ಲ ಅನ್ನೋದು ಒಂದೇ ಬೇಜಾರು. ಡೆವಲಪ್ಮೆಂಟು ರಾಜ್ಯದ ವಿಚಾರದಲ್ಲೂ ಇಲ್ಲ, ಡೆವಲಪ್ಮೆಂಟು ನಿಮ್ಮ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಇಲ್ಲ, ಎರಡರಲ್ಲೂ ಡೆವಲಪ್ಮೆಂಟ್ ಇಲ್ಲ ಕಾಂಗ್ರೆಸ್ ಅಲ್ಲಿ. ಎಸ್ ಪ್ಲೀಸ್ ಮೇಡಮ್, ಇವತ್ತು ನೀವು ಭಾಳ ಮುಖ್ಯವಾಗಿ ಕರೆದಿರ್ತಕ್ಕಂಥದ್ದು ಇವತ್ತೇನು ಸುಪ್ರೀಂ ಕೋರ್ಟ್ ಸೂರ್ಯಕಾಂತ್ ಅವರ ನೇತೃತ್ವದಲ್ಲಿ ಏನು ಚೀಫ್ ಜಸ್ಟಿಸ್ ಇದ್ದಾರೆ, ಅವರ ಒಂದು ಏನು ತಮಿಳುನಾಡಿನ ವಿಚಾರದಲ್ಲಿ ಅಲ್ಲಿ ವಿದ್ಯುತ್ ಏನೊಂದು ಕೇಸ್ ಹೋಗಿತ್ತು ಅವ್ರ ಮುಂದೆ. ಆ ತ್ರಿಸದಸ್ಯ ಪೀಠದಲ್ಲಿ ಈ ಗ್ಯಾರಂಟಿ, ಉಚಿತ ಗ್ಯಾರಂಟಿಗಳ ಬಗ್ಗೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ. ಫ್ರೀ ಬೀಸ್ ಅಂತಂದರೆ ಅಂದರೆ ಉಚಿತವಾಗಿ ಅವರು ಪತ್ರಕರ್ತರು ಹಿರಿಯರು ಏನೋ ಬಿಟ್ಟಿ ಭಾಗ್ಯ ಅಂತಂದರು. ಅವ್ರ ಮಾತಿಗೆ ನಾನು ಗೌರವಿಸ್ತೇನೆ. ಇವತ್ತು ಈ ದೇಶದಲ್ಲಿ ಅಷ್ಟೊಂದು ಒಂದು ಸರ್ಕಾರದಿಂದ ಒಂದು ಯೋಜನೆನ ಕೇವಲವಾಗಿ ದಯವಿಟ್ಟು ಬಡವ್ರನ್ನ ಕಾಣೋದನ್ನ ಬಿಟ್ಬಿಡಿ. ಇಲ್ಲಿ ಬಡವ್ರನ್ನ ಯಾರು ಕಾಣ್ತಾ ಇಲ್ವಲ್ಲ. ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಹೇಳಬಾರದು. ಯಾರು ಬಡವ್ರನ್ನ ಕಾಣ್ತಾ ಇಲ್ವಲ್ಲ. ಒಂದ್ ನಿಮಿಷ ನನಗೆ ಅವಕಾಶ ಕೊಡಿ. ಒಂದ್ ನಿಮಿಷ ಐ ರೆಸ್ಪೆಕ್ಟ್ ಯು ಸರ್. ವೇಟ್ ಸರ್, ನಾನು ನಿಮ್ಮ ಮಾತನ್ನ ಸಂಪೂರ್ಣ ತಾಳ್ಮೆಯಿಂದ ಕೇಳಿರೋ ಹೊತ್ತಿಗೆ ನಾನು ಒಂದೆರಡು ಮಾತಾಡ್ಬೋದು ಸರ್. ಅವಕಾಶ ಕೊಡಿ ಸರ್. ಒಂದ್ ನಿಮಿಷ. ಆಮೇಲೆ ಕರೆಕ್ಷನ್ ಏನಾರು ಇದ್ರೆ ಹೇಳಿ, ನಾನು ಕಲ್ತ್ಕೊಳ್ಳೋನಿದ್ರೆ ಕಲಿತೀನಿ, ತಿದ್ಕೊಳ್ಳೋನಿದ್ರೆ ತಿದ್ಕೊಳ್ತೀನಿ. ಪ್ಲೀಸ್ ಸರ್. ಸರ್ ಆಯ್ತು, ಒಂದ್ ನಿಮಿಷ. ಇವತ್ತು ಅದು ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಏನು ಹೇಳಿದ್ದಾರೆ, ಅದು ನೀವು ಬರೀ ಶಿಕ್ಷಣ ಯಾಕೆ ಕೊಡಬೇಕು? ಅವ್ರ ಲೆಕ್ಕ ಆದರೆ ಶಿಕ್ಷಣ ಯಾಕೆ ಕೊಡಬೇಕು, ಆಸ್ಪತ್ರೆ ಯಾಕೆ ಕೊಡಬೇಕು? ಯಾವುದನ್ನು ಕೊಡಬಾರ್ದು, ಎಲ್ಲದೂ ಪೇಡೆ ಆಗಿರಬೇಕು. ಇವತ್ತು ಅವರು ಕೋರ್ಟಲ್ಲಿ ಕ್ಲಿಯರ್ ಆಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅದನ್ನ ಎಜುಕೇಶನ್ಗೆ ಉಪಯೋಗಿಸಿ. ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಅದ್ರ ಬಗ್ಗೆ ಕಾಳಜಿ ಇದ್ರೆ, ಜನರ ಬಗ್ಗೆ ಕಾಳಜಿ ಇದ್ರೆ ಆರೋಗ್ಯ ಕ್ಷೇತ್ರಕ್ಕೆ ವಿನಿಯೋಗಿಸಿ, ಎಜುಕೇಶನ್ಗೆ ಅದನ್ನು ವಿನಿಯೋಗಿಸಿ ಅಂತ ಹೇಳಿದ್ದಾರೆ. ನೋ ದೇ ಈವನ್ ದೇ ಹ್ಯಾವ್ ನಾಟ್ ಸೆಡ್ ಎಜುಕೇಶನ್ ಫ್ರೀ ಕೊಡಿ, ಹೆಲ್ತ್ ಫ್ರೀ ಕೊಡಿ ಅಂತ ನಾವು ಹೇಳಿಲ್ಲ. ನಾನು ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇಲ್ಲ. ಅದು ಸೂರ್ಯಕಾಂತ್ ಅಲ್ಲ, ಐ ನೋ ದ್ಯಾಟ್. ಸೂರ್ಯಕಾಂತ್ ಅವರು ಏನಾದರೂ ಹಾರ್ಡ್ವರ್ಡ್ ಯೂನಿವರ್ಸಿಟಿನಲ್ಲಿ ಅಥವಾ ಮತ್ತಿನ್ನೊಂದರಲ್ಲಿ ಸರ್ಕಾರದ ಯಾವುದೇ ಯೋಜನೆ ಪಡೆದಾನೆ ಓದಿದ್ರೆ ನಾನು ಒಪ್ತಾ ಇದ್ದೆ, ಹೌದು ಅವರೇನೋ ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂತ. ಅವರು ಮಹರ್ಷಿ ದಯಾನಂದ ಕಾಲೇಜ್ನಲ್ಲಿ BA ಮಾಡಿದವರು, ಕುರುಕ್ಷೇತ್ರ ಸರ್ಕಾರಿ ಕಾಲೇಜ್ನಲ್ಲಿ ಅವರು ಮಾಸ್ಟರ್ಸ್ನ ಲಾನಲ್ಲಿ ಮಾಡಿರ್ತಕ್ಕಂಥವ್ರು, ಅವರು ಉಚಿತವಾಗಿ ಪಡೆದಿದ್ದಾರೆ. ಉಚಿತವಾಗಿ ಕೊಡುವಂಥದ್ದು ಒಂದು ಸಮಾಜವನ್ನು ಕಟ್ಟೋದಕ್ಕೆ, ಸಾಮಾಜಿಕ ಬದುಕನ್ನ ಮೇಲೆ ಮೇಡಮ್. ಈಗ ನಾವು ಕೊಡ್ತಾ ಇರೋದು ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಎಲ್ಲಾ ಗೌರವದಲ್ಲಿ ನೀವು ದುಡ್ಡು ಕೊಟ್ಟು ಹೋಗೋದಾದ್ರೆ ಹೋಗಿ. ನಿಮಿಷ ನಾನು ಹೇಳ್ಬಿಡ್ತೀನಿ ದರ್ಶನ್ ಅವರೇ. ನಾನು ದುಡಿತಾ ಇದ್ದೀನಿ, ನನ್ನ ಹಂಗೆ ಎಷ್ಟೋ ಜನ ಹೆಣ್ಮಕ್ಳು ದುಡಿತಾ ಇದ್ದಾರೆ, ಎಷ್ಟೋ ಜನ ಮಹಿಳೆಯರು ಸ್ವಾವಲಂಬಿಗಳಿದ್ದಾರೆ, ಎಷ್ಟೋ ಜನ ಸರ್ಕಾರಕ್ಕೂ ಪತ್ರ ಬರೆದಿದ್ರು ನಾವು ದುಡಿತಿದೀವಿ, ನಮ್ಗೆ ಫ್ರೀ ಬಸ್ ಬೇಡ ಅಂತ. ಆ ಥರ ಒಪಿನಿಯನ್ ಇರುವಂತವ್ರು ಬಹಳಷ್ಟು ಜನ ಇದ್ದಾರೆ. ಇವತ್ತು ನೀವು ಫ್ರೀ ಬಸ್ ಕೊಟ್ಟು ನಿಮ್ಮ ನಿಗಮಗಳಿಗೆನೇ ನೀವು ಬ್ಯಾಲೆನ್ಸ್ ದುಡ್ಡು ಕೊಟ್ಟಿಲ್ಲ, ಯಾಕೆ? ಓಕೆ, ಐ ವಿಲ್ ಅಗ್ರಿ ಯುವರ್ ಫ್ರೀ ಬಸ್. ನೀವು ನಿಗಮಗಳಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ? ಪ್ಲೀಸ್ ಆನ್ಸರ್ ಮಾಡಿ. ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕಿಂತ ಹೆಚ್ಚಾಗಿ ಅಂತ ಒಂದು ಪ್ಲೀಸ್ ಆನ್ಸರ್ ಮಾಡಿ. ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರಿ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಈಗ ನೀವು ಸರ್ಕಾರಿ ಬಸ್ಸಿನ ಕೇಳಿದ್ರಿ, ಒಂದು ಸ್ವಾಭಿಮಾನದ ಮಾತು ಹೇಳಿದ್ರಿ. ಒಂದ್ ನಿಮಿಷ, ಸ್ವಾಭಿಮಾನದ ಬಗ್ಗೆ ಒಂದ್ ನಿಮಿಷ. ನಿಮ್ಮ ಪ್ರಶ್ನೆ ಆಗಿದೆ, ಒಂದಾಗಿದೆ, ನಾನು ಅದಕ್ಕೂ ಉತ್ತರ ಕೊಡ್ತೀನಿ. ಪ್ಲೀಸ್. ಇವತ್ತು ಸ್ವಾಭಿಮಾನ, ಆತ್ಮಾಭಿಮಾನ ಇಟ್ಕೊಂಡಂತ ಹೆಣ್ಮಕ್ಳು ಪತ್ರ ಬರೆದ್ರು. ಮತ್ತಿನ್ನೊಂದು, ಇಲ್ಲಿ ರಾಜ್ಯ ಸರ್ಕಾರ ನೀವು ಕಂಪಲ್ಸರಿ ಕೊಡ್ಲೇಬೇಡಿ ಅಂತ ಹೇಳಿಲ್ಲ, ಕೊಡೋರು ಕೊಡಿ ಅಂದ್ರು. ಅಲ್ಲಿ ಪತ್ರ ಬರೆದವ್ರು ಯಾರು ಇವತ್ತಿನ ತನಕ ಏನು ಬಸ್ಸಿಗೆ ಏನು ದುಡ್ಡು ಕೊಟ್ಟು ಹೋಗಿರ್ತಕ್ಕಂಥ ನಿದರ್ಶನ ಇಲ್ಲ. ನೀವು ಪ್ರಶ್ನೆ ಮಾಡಿದ್ದೀರಾ, ದುಡ್ಡು ಕೊಟ್ಟು ಹೋಗಿದಾರಾ, ಏನ್ ಮಾಡೋಗಿದಾರಾ? ನೀವು ನೋಡಿದ್ದೀರಾ? ನಾನು ಸರ್ಕಾರಿ ಇರೋ ವಿಚಾರ ನಾ ಕಂಡಕ್ಟರ್ ಜೊತೆಗೂ ಮಾತಾಡ್ಕೊಂಡು ಮಾತಾಡಿರ್ಬೋದು. ಒಂದು ಬಸ್ಸಲ್ಲಿ ಮಾತಾಡಿರ್ಬೋದು. ಆ ಬಸ್ಸಲ್ಲಿ ಯಾರು ಕೊಟ್ಟಿರ್ಲಿಲ್ಲ. ಆ ತರ ಹೇಳಿದವ್ರು ಆ ಬಸ್ಸಲ್ಲಿ ಇಲ್ಲದೆ ಇರಬಹುದು. ಇದೊಂದು ಊಹಾಪೋಹದ ಮಾತು. ನನ್ನ ಹತ್ರ ಅಂಕಿ ಅಂಶ ಇದೆ, ಎಷ್ಟು ಟ್ರಾವೆಲ್ ಮಾಡಿದ್ದಾರೆ, ಎಷ್ಟು ವಿದ್ಯಾನಿಧಿ ಕೊಟ್ಟಿದ್ದೀವಿ, ಪ್ರತಿಯೊಂದು. ಮೇಡಮ್, ವಿದ್ಯಾನಿಧಿ ಬಗ್ಗೆ ನೀವು ಬರೀ ಮಾಹಿತಿ ಕೊಡೋದಲ್ಲ, ಅದ್ರ ಬಗ್ಗೆ ಯುವನಿಧಿ ಮೇಡಮ್, ನೀವು ಯಾವ ನಿಧಿ ಆದ್ರೂ ಕೊಡ್ರಿ. ನಾನ್ ಕೇಳ್ತಾ ಇರೋದು ನಿಮಗೆ ಡೆವಲಪ್ಮೆಂಟ್ ಯಾಕೆ ದುಡ್ಡಿಲ್ಲ? ಆಯ್ತಪ್ಪ, ನೀವು ಸಾಧನೆ, ನಿಮ್ಮ ಹತ್ರ ದುಡ್ಡು ಬಂದು ಟ್ರಾನ್ಸಾಕ್ಷನ್ ತುಂಬಾ ಚೆನ್ನಾಗಿ ನಿಮ್ಮಲ್ಲಿ ಬೊಕ್ಕಸದಲ್ಲಿ ಹಣ ಇದ್ರೆ BMTCಗೆ ನಿಗಮಗಳಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ? KSRTC 4 ನಿಗಮಗಳಿಗೆ ಯಾಕೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಿ ಹೇಳಿ ಮೇಡಮ್. ಈಗ ಉದಾಹರಣೆ, ಹಿಂದಿನ ಸರ್ಕಾರ ಎಷ್ಟು ಸಾಲ ಮಾಡೋಗಿತ್ತು? ದರ್ಶನ್ ಅವರೇ, ಮೇಡಮ್ ಒಂದ್ ನಿಮಿಷ, ಯಾಕೆ ಕೊಟ್ಟಿಲ್ಲ? 5,000 ಕೋಟಿ ಸಾಲವನ್ನ ಸರ್ಕಾರ ಹೋಗಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಯೋಗ್ಯತೆ ಇಲ್ಲ, ಸಾರಿಗೆ ನೌಕರರಿಗೆ ಸಂಬಳ ಕೊಡೋ ಯೋಗ್ಯತೆ ಇಲ್ಲ. ಬಸ್ ಖರೀದಿ ಮಾಡಿ ನೀವು
ನೌಕರರಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂದ್ಮೇಲೆ ಬಸ್ ಖರೀದಿ ಏನಕ್ಕೆ ಮಾಡ್ತೀರಿ? ಮುಷ್ಕರ ಅವ್ರು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿರ್ಬೋದು, ಮುಷ್ಕರ ಮಾಡಿಸುವಂತ ಸಂದರ್ಭಕ್ಕೆ ಯಾಕೆ ಬಂದ್ರಿ? ಕೇರ್ ಮಾರ್ಕೆಟ್ ನೋಡ ಇಟ್ಟೋರು ಯಾಕೆ ನೋಡಿದೀವಿ, ಮಾಡಿದ್ರಿ? ಟೌನ್ ಹಾಲ್ ನೋಡ ಇಟ್ಟೋರು ನೋಡಿದೀವಿ. ಅದಕ್ಕೆ ಯಾಕೆ KSRTC ಗೆ ಮಾಡಿದ್ರಿ? 5,000 ಅದಕ್ಕೆ ಕೋಟಿ ನೀವು ಸಾಲ ಅದನ್ನೇ ಮಾಡಕ್ ಇಟ್ಟೋರ್ನ ಹೋಗಿದ್ದೀರಾ? ನೋಡಿದೀವಿ. ಅದಕ್ಕೆ ಅಂತ ನೀವು ಒಂದು ಅದನ್ನೇ ಮಾಡಕ್ ಬರ್ಬಾದ್ ಹೋಗಿದ್ದೀರಾ ಸರ್ಕಾರ ನೀವು? ನಮ್ದಲ್ಲ. ಅದಕ್ಕೆ ಮೇಡಮ್, ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಯಾಕೆ ಹಾಕಿಲ್ಲ ನೀವು? ಮೇಡಮ್, ಅದಕ್ಕೆ ಯಾಕೆ clarity ಹಾಕಿಲ್ಲ ನೀವು? ಕೊಟ್ಟಿದ್ದಾರೆ. ಏನ್ ಕ್ಲಾರಿಟಿ? ಮೇಡಮ್, ಆ ಹಣಕಾಸು ಇಲಾಖೆನಲ್ಲಿದೆ. ಮೇಡಮ್, ಕ್ಲಾರಿಟಿ ಕೊಟ್ಟಿಲ್ಲ. ಮೇಡಮ್, ನೀವು ಎಲ್ಲಾ ಪ್ರಶ್ನೆಗೂ ಪ್ರಶ್ನೆ ಮಾಡ್ತಾ ಹೋದ್ರೆ ಯಾವುದಕ್ಕೂ ಉತ್ತರ ಸಿಗಲ್ಲ. ಹೌದು, ಪ್ರಶ್ನೆನೇ ಮಾಡ್ಬೇಕು. You have to wait. ನೀವು ತಾಳ್ಮೆಯಿಂದ ಕಾಯ್ಬೇಕು, ಏನಕ್ಕೆ ಕೇಳಬೇಕು. Why should I? ಏನು Why should ಫೈಟಿಂಗ್ I? ಮಾಡೋದು ಬಂದಿಲ್ಲ Why ಮೇಡಮ್, should I? ಮಾತಾಡೋದು ನಾನು ಬಂದಿದ್ದೀನಿ. ಅದನ್ನೇ ಮಾಡ್ತಾ ಇದ್ದೀನಿ. ನಾವು ಯಾರು ಫೈಟಿಂಗ್ ಮಾಡ್ತಾ ಇಲ್ಲ ನಿಮ್ ಜೊತೆಗೆ. ಯಾರು ಫೈಟಿಂಗ್ ಮಾಡ್ತಾ ಇಲ್ಲ ದರ್ಶನ್ ಅವರೇ ನಿಮ್ ಜೊತೆಗೆ. ಒಂದು ಪದ ಹೇಳ್ಬೇಕಾದ್ರೆ ಇನ್ನೊಂದು ಪ್ರಶ್ನೆ Of course, I have thousands of questions I need to ask you. I have lakhs together answers. You should give it time. ಮಾತಾಡಿ. ಇವತ್ತು ಅಭಿವೃದ್ಧಿ ಬಗ್ಗೆನೂ ಕೇಳಿದ್ರಿ. 7,000ಕ್ಕೂ ಅಧಿಕ ಕಿಲೋಮೀಟರ್ ರಾಜ್ಯ ರಸ್ತೆಯನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾವೇರಿನಲ್ಲಿ ಮೆಡಿಕಲ್ ಕಾಲೇಜ್ ಅನ್ನ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲೆಲ್ಲಾಗಿದೆ ರಸ್ತೆ ತೋರಿಸಿ ಮೇಡಮ್. ಈಗ ಉದಾಹರಣೆ ಇಲ್ಲಿ ಹೇಳ್ತೀನಿ. ವೈಟ್ ಟ್ಯಾಪಿಂಗ್ ಅಂತ ಹೇಳಿದ್ವಿ ನಾವು. ಬನ್ನಿ ವೈಯಾಲಿ ಕಾವಲ್ಗೆ ವೈಟ್ ಟ್ಯಾಪಿಂಗ್ ಸಂಪೂರ್ಣ ಆಗಿದೆ. ಬನ್ನಿ, ನಿಮಗೆ ಇದೇ ಏನು ಪ್ಯಾಲೇಸ್ ಕೊಟ್ಟಳ್ಳಿ ಏರಿಯಾ. ನೀವು ನನ್ನ ಜೊತೆ ಬನ್ನಿ. ಬೆಂಗಳೂರಿನಲ್ಲೇ ರಸ್ತೆ ಗುಂಡಿಗಳಿಂದ ನೆಟ್ಟಗಿಲ್ದಿರೋ ರಸ್ತೆ ನೀವು ನನ್ನ ಜೊತೆ ಬನ್ನಿ. ನಾನು ವೈಟ್ ಟ್ಯಾಪಿಂಗ್ ಡಾಂಬರೀಕರಣ 14,000 ಗುಂಡಿ ಎಲ್ಲೆಲ್ಲಿ ಸಾವಾಗಿದೆ, ಎಲ್ಲೆಲ್ಲಿ ಗುಂಡಿ ಇದೆ ನೀವು ತೋರಿಸಿ ಅದನ್ನ ಮುಚ್ಚೋ ಕೆಲಸ ನಾವು ಮಾಡ್ತೀವಿ. ನೀವು ಕರ್ಕೊಂಡು ಹೋಗಿ ನಾ ಬರ್ತೀನಿ. ನಾಳೆ ಹೋಗೋಣ. 2 ವರ್ಷದ ಮಗು ಸತ್ತೋಯ್ತು, ಒಬ್ರು ಹೋಗ್ಲಿಲ್ಲ ರೀ. ಒಬ್ರು ಹೋಗಿಲ್ಲ ರೀ. 4 ದಿವಸ ಆದ ನಾಳೆ ನೀವು ಇದು ಒಂದು ಚಾಲೆಂಜ್ ಆಗ್ಬಿಡ್ಲಿ. ನಾಳೆ ನಿಮ್ ಜೊತೆ ರಿಯಾಲಿಟಿ ಚೆಕ್ ನಾನು ಬರ್ತೀನಿ. ಬನ್ನಿ ಪ್ಲೀಸ್. ಗುಂಡಿ ತುಂಬಿಸಿರೋದನ್ನ ಡಾಂಬರೀಕರಣ ಆಗಿರೋದನ್ನ ನಾನು ತೋರಿಸ್ತೀನಿ. ಗುಂಡಿ ಇರೋದು ನೀವು ತೋರಿಸಿ. ಶಾಶ್ವತ ಪರಿಹಾರ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನಿಮ್ಮ ಇಡೀ ಮಾಡ್ಬೇಕು, ಡೆಫಿನೆಟ್ಲಿ ಮಾಡ್ಬೇಕು. ಅಂದ್ರೆ ಇಲ್ಲಿ ವಿಪರ್ಯಾಸ ಏನು ಅಂದ್ರೆ ರಸ್ತೆ ಗುಂಡಿಗಳು ಎಲ್ಲೆಲ್ಲಿದೆ ಅಂತ ತೋರ್ಸೋದಕ್ಕೆ ನಿಮಗೆ ಒಂದು ಮಾಧ್ಯಮನೇ ಬೇಕಾಯ್ತು. ಅಷ್ಟನ್ನ ಒಪ್ಕೊಳ್ಳಿ ನೀವು ಅಷ್ಟೇನೆ. ಹಿಂಗೆಲ್ಲ ನಾನು ಹೇಳಿದ್ದು, ನಾನು ಆಗಿರೋ ಕಾರ್ಯಗಳು ನೀವೇ ಕೇಳಿದ್ರಿ ಎಲ್ಲೆಲ್ಲಾಗಿದೆ ರಸ್ತೆ ಅಂತಂದಾಗ ನಾನು ಉತ್ತರ ಕೊಡ್ಲೇಬೇಕಾಗ್ತದೆ. ರಿಯಾಲಿಟಿ ಚೆಕ್ ಏನಿದೆ ಬನ್ನಿ, ನಾವು ತುಂಬಿಸಿರೋದು ಗುಂಡಿ ಇರೋದು ನೀವು ತೋರಿಸಿ. ಒಂದು 100 ರಿಯಾಲಿಟಿ ಚೆಕ್ ಮಾಡಿದೀವಿ. ನಿಮ್ಗೆ ಒಂದು ಸಿಡಿ ಬೇಕಾದ್ರೆ ಕೊಡ್ತೀವಿ ರಿಯಾಲಿಟಿ ಚೆಕ್ದು. ತಗೊಂಡೋಗಿ ನಿಮ್ BBMP ಆಫೀಸ್ ಕೊಡಿ ಅದನ್ನ. ಎಸ್ ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಒಂದು ರಿಯಾಕ್ಷನ್. ಇವತ್ತು ಸುಪ್ರೀಂ ಕೋರ್ಟ್ ಏನು ಚರ್ಚೆ ಮಾಡಿದೆ, ಖಂಡಿತ ನಾನು ಅದನ್ನು ಸ್ವಾಗತಿಸ್ತೀನಿ. ಯಾಕಂದರೆ ಅವರು ಒಂದು ಕಡೆ ಒಂದು ಹೇಳ್ತಾರೆ, ಜನರ ಜೀವನ ಮಟ್ಟವನ್ನು ಒಳ್ಳೇದು ಮಾಡುವಂಥ, ಅಭಿವೃದ್ಧಿ ಮಾಡುವಂಥ ಒಂದು ಯಾವುದಾದ್ರೂ ಯೋಜನೆಗಳು ತನ್ನಿ ಅಂತ ರಾಜ್ಯದ ಎಲ್ಲ ರಾಜ್ಯಗಳಿಗೂ ಅವರು ಹೇಳಿರುವ ವಿಷಯ. ಖಂಡಿತ ಇದನ್ನು ನಾನು ಸ್ವಾಗತಿಸ್ತೀನಿ. ಒಂದು ಇಲ್ಲಿ ಹೇಳಲೇಬೇಕು, ನಾವಿವತ್ತು ಯಾವುದಾದ್ರೂ ಒಂದು ಫ್ರೀ ಬೀಸ್ ಅಂತ ಹೇಳಿದಾಗ ಆ ರಾಜ್ಯ ಸರ್ಕಾರದ ಬೊಕ್ಕಸ ಅಥವಾ ಅಲ್ಲಿಯ ಒಂದು ನೋಡ್ಕೊಂಡು ಕೊಡಬೇಕೇ ಹೊರತು ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೂ ದುಡ್ಡಿಲ್ಲ, ಅಥವಾ ಸ್ಮಶಾನದಲ್ಲಿ ಕೆಲಸ ಮಾಡ್ತಿರೋರು ಕೊಡೋಕ್ಕೂ ದುಡ್ಡಿಲ್ಲ, ಅಥವಾ ಗ್ರಂಥಪಾಲಕಿ ದುಡ್ಡು ಕೊಡದೆ ಸೂಸೈಡ್ ಮಾಡೋದು, ಆ ಥರ ಪರಿಸ್ಥಿತಿ ಇರುವಾಗ ಆ ಥರ ಪರಿಸ್ಥಿತಿನ ಯಾರು ತಂದಿರೋದು? ಅಂದ್ರೆ ಓಟಲ್ಲಿ ವಿನ್ ಆಗೋದು ಒಂದೇ ಇವರ ಉದ್ದೇಶ ಅಂತ ಆದ್ರೆ ಅವರ ಅಲ್ಲ, ನಿಮ್ಮದು ಕೂಡ. ನಮ್ಮದ ಬಗ್ಗೆ ನಾವು ಮಾತಾಡ್ತೀನಿ ಇಲ್ಲಿ. ಈಗ ನಾವು ರಾಜ್ಯದ ನಾವು ಮಾತಾಡುವಾಗ ನೋಡಿ, ನಮ್ಮಲ್ಲೂ ನಾವು ಕೊಟ್ಟಿದೀವಿ 80. ಸುಪ್ರೀಂ ಕೋರ್ಟ್ ಯಾವುದೋ ಒಂದು ರಾಜ್ಯಕ್ಕೆ ಮಾತಾಡಿಲ್ಲ ಕಾಂತಿ ಶೆಟ್ಟಿ ಅವರೇ, ದೇಶದ ವಿಚಾರ. ನೀವುಗಳು ನಾನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನ ಉಚಿತ ಗ್ಯಾರಂಟಿಗಳನ್ನ ವಿರೋಧಿಸುವಂತ ನೀವು ಯಾಕೆ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಫ್ರೀ ಬೀಸ್ ಕೊಟ್ಕೊಂಡು ಅದನ್ನೇ ಹೇಳ್ತೀನಿ ನಾನು. ಈಗ ಕೊರೋನಾ ಕಾಲಘಟ್ಟ ನಂತರ 80 ಕೋಟಿ ಜನರಿಗೆ ನಾವು ಉಚಿತವಾದಂತಹ ಒಂದು ಪಡಿತರ ಒಂದು ನೀತಿಯನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ ಅನ್ನೋದು ಈ ವಾಹಿನಿ ನೋಡುವಂತಹ ವೀಕ್ಷಕರು ಅದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಹೇಳೋದು, ಪಡಿತರ ಕೊಟ್ಟಿದ್ದು ಸರಿಯಾಗಿ ಜನರಿಗೆ ತಲುಪಿದೆಯಾ? ಈಗ ಫ್ರೀ ಬೀಸ್ 2,000 ಹೆಣ್ಮಕ್ಳಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಸ್ವಾಗತಿಸ್ತೀನಿ ನಾನು. ಆದರೆ 1,75,000 ಜನರ ಡೆತ್ ಅಕೌಂಟ್ಗೆ ಹೋಗಿದೆ. ಅದು ಸರಿಸುಮಾರು 840 ಕೋಟಿ ಆಗುತ್ತೆ. ಆ ದುಡ್ಡನ್ನ ನಾವು ರಸ್ತೆಗಳ ಅಭಿವೃದ್ಧಿ ಉಪಯೋಗಿಸಬಹುದಲ್ಲ, ಆಸ್ಪತ್ರೆ ಉಪಯೋಗಿಸಬಹುದಲ್ಲ, ಅಥವಾ ಶಿಕ್ಷಣಕ್ಕೆ ಉಪಯೋಗಿಸಬಹುದಲ್ಲ. ಅಂದ್ರೆ ಇವರು ಬರೀ ಫ್ರೀ ಬೀಸ್ಗಳು ಎಲೆಕ್ಷನ್ ಅಜೆಂಡಾ ಬಿಟ್ರೆ ಬಿಜೆಪಿ ಆಲ್ಸೋ ಅಲ್ಲ, ಬಿಜೆಪಿ ಉಚಿತವನ್ನ ಖಡಾಖಂಡಿತವಾಗಿ ಒಂದು ವಿಷಯ ಏನಾಗಿದೆ ಅಂತ ಹೇಳ್ತೀನಿ. ಈ ಸಿಂಧೂರ, ನೀವು ಇದನ್ನು ಒಪ್ಕೋತೀರಾ, ಇವರು ಶಿವಶಂಕರ್ ಒಪ್ಕೋತಾರ ಅಂತ ಅನ್ಕೋತೀನಿ. ಒಂದ್ ವೇಳೆ ಇವರು 5 ಗ್ಯಾರಂಟಿ ಫ್ರೀ ಆ ದುಡ್ಡು ಕೊಡ್ತಿಲ್ಲ ಅಂದ್ರೆ ವಿನ್ ಆಗೋ ಸಿಚುವೇಶನ್ ಇತ್ತ ಕರ್ನಾಟಕದಲ್ಲಿ. ಅವ್ರಿಗೆ ಯಾವ ಬೇರೆ ರಾಜ್ಯಗಳಲ್ಲಿ ನೀವು ಫ್ರೀ ಬೀಸ್ ಯಾಕೆ ಅನೌನ್ಸ್ ಮಾಡಿದ್ರಿ ನೋಡಿ? ಯಾಕೆ ನಿಮಗೆ ಸ್ವಂತವಾಗಿ ಗೆಲ್ಲುವಂತ ಶಕ್ತಿ ಇರಲಿಲ್ಲ ಬಿಜೆಪಿಗೆ? ಫ್ರೀ ಬೀಸ್ ಅನೌನ್ಸ್ ಮಾಡೋದ್ರ ಬಗ್ಗೆ ನಾನು ಅದನ್ನ ಹೇಳ್ತೀನಿ. ಯಾಕೆ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತರ ಮಾದೇವಪ್ಪಗೂ ಫ್ರೀ ಅಂತ ಹೇಳಿ ನಾವು ಹೇಳಿಲ್ಲ. ನಾವು ಯಾರಿಗೆ ನಿಜವಾಗ್ಲೂ ಅಶಕ್ತರು ಯಾರಿದ್ದಾರೆ, ಅಸಹಾಯಕರು ಯಾರಿದ್ದಾರೆ, ಅಥವಾ ಯಾರಿಗೆ ಈ ಏನದು BPL ಕಾರ್ಡ್ ಇದೆ,
ಆ ತರ ನೋಡ್ಕೊಂಡು ಫ್ರೀ ಬಿಸಿ ಅಲ್ಲಿಗೂ ಸರಿಯಾಗಿ ತಲುಪ್ತಾ ಇಲ್ಲ ಕಾಂತಿ ಶೆಟ್ಟಿ ಅವರೇ. ಫ್ರೀ ಹೇಳಿಲ್ಲ. ಅಲ್ಲಿಗೂ ಸರಿಯಾಗಿ ತಲುಪ್ತಾ ಇಲ್ಲ ಕಾಂತಿ ಶೆಟ್ಟಿ ಅವರೇ. ಯಾಕೆ ಬಿಜೆಪಿಗೆ ಫ್ರೀ ಬೀಸ್ ಇಲ್ದಲೆ ಗೆಲ್ಲುವಂತ ಶಕ್ತಿ ಇರ್ಲಿಲ್ವಾ ಹಾಗಾದ್ರೆ? ಶಕ್ತಿ ಇಲ್ಲ ಅಂತ ನಾನು ಹೇಳ್ತಾ ಮತ್ತೆ ಯಾಕೆ ಕೊಟ್ರಿ? ನಾವು ಹೇಳಿದೀವಿ ಯಾರು ಅಶಕ್ತರಿದ್ದಾರೆ ಅವ್ರಿಗೆ ಕೊಡೋದಕ್ಕೆ ನಮ್ದು ಯಾವ ಅಭ್ಯಂತರ ಇಲ್ಲ. ಈ ವಾಹಿನಿ ನೋಡುವ ಜನರು ಇದನ್ನ ಮತ್ತೆ ನೀವು ಯಾಕೆ ಕಾಂಗ್ರೆಸ್ ಮಾಡುವಾಗ ವಿರೋಧ ಮಾಡಿದ್ರಿ? ಇವಾಗ ಮೇಡಮ್ ಬಸ್ ಫ್ರೀ ಕೊಟ್ಟು ಮಹಿಳೆಯರು ಹೋಗ್ತಾರೆ, ಖುಷಿ ಪಡ್ತೀನಿ. ಯಾಕೆ 4223 ಕೋಟಿ ನಿಗಮಗಳಿಗೆ ಬಾಕಿ ಇಟ್ಟಿದ್ದೀರಾ? ಯಾಕೆ ನೌಕರರ ಸ್ಯಾಲರಿ ಸರಿಯಾಗಿ ಕೊಡ್ತಾ ಇಲ್ಲ? ಯಾಕೆ ಗ್ರಾಚ್ಯುಟಿ ಫಂಡ್ ಪೆಂಡಿಂಗ್ ಇಟ್ಟಿದ್ದೀರಾ? ನಾನು ಹೇಳ್ತಾ ಇರೋದು ಹೌದು ಕೊಟ್ಟಿದ್ದೀರಾ, ಕರೆಕ್ಟ್. ಒಂದು ಯಾವ್ದಾದ್ರು ಒಂದು ಬಸ್ಸಲ್ಲಿ ಇವ್ರು ಹೇಳಿದ್ರಲ್ಲ 10 ಕಿಲೋಮೀಟರ್ ಹೋಗೋಣ ಸಿಂಧರ, ನಾನು ಬರ್ತೀನಿ. 10 ಕಿಲೋಮೀಟರ್ ಇಲ್ಲಿಂದ ಎಷ್ಟು 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತು, ಅವರ ಕಷ್ಟ ಏನೋ ನಿಮ್ಗೆ ಅರ್ಥ ಆಗುತ್ತಾ? 585 ಜನ. ಇದೇ ಬ್ಯಾಂಗ್ಳೂರಲ್ಲಿ ಏನೇನಾಯ್ತು? ಇವತ್ತು 3 ದಿನ ಆಯ್ತು. ದುಡ್ಡುಗಳು ಹೋಗಿಲ್ಲ. ರಸ್ತೆ ಗುಂಡಿ ವಿಚಾರ ತೆಗೆದು ನಿಮ್ಮ ಫ್ರೀ ಬೀಸ್ ಗಳ ವಿಚಾರವನ್ನ ನೀವು ಮುಚ್ಕೊಳ್ಬೇಡಿ. ಹಾಗಾದ್ರೆ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಖಂಡಿತ ನಾವು ಉತ್ತರಿಸ್ತೀವಿ. ಉತ್ತರ ಕೊಡಿ. ನಾಳೆ 2020 ಖಂಡಿತವಾಗ್ಲೂ ನೀವು ನೋಡಿ 2 ಕಾರ್ ಇಟ್ಕೊಂಡವ್ರಿಗೂ ಫ್ರೀ ಬೀಸ್ ಕೊಟ್ಟಿಲ್ಲ. ನಾವು ಫ್ರೀ ಬೀಸ್ ಕೊಟ್ಟಿರೋದು ಯಾರ ಹತ್ರ BPL ಕಾರ್ಡ್ ಇದೆ, ಯಾರು ಅಶಕ್ತರಿದ್ದಾರೆ ಅವರನ್ನು ಸಶಕ್ತಿ. BPL ಕಾರ್ಡ್ ಅಲ್ಲೇ ದೊಡ್ಡ ಗೋಲ್ಮಾಲ್ ನಡೆದಿದ್ದಾರೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್ ಶಿವಶಂಕರ್ ಸರ್, ಇಲ್ಲಿ ಎಲ್ರಿಗೂ ಕೊಟ್ಟಂಗೆ ಕೊಟ್ಟಿಲ್ವಲ್ಲ, ಇದನ್ನು ಶಿವಶಂಕರ್ ಒಪ್ಕೋತಾರೆ. ನೀವು ಎಲ್ರಿಗೂ ಕೊಟ್ಟಂಗೆ ಕೊಟ್ರಿ. ಫ್ರೀ ಬೀಸ್ ಬಗ್ಗೆ ವಿರೋಧ ಇಲ್ಲ, ಆದ್ರೆ ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡಿ. ಎಲ್ರಿಗೂ ನೀವು ಕರೆಂಟ್ ಫ್ರೀ ಅಂತ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಿ. ಎಲ್ರಿಗೆ ಯಾಕೆ ಕೊಡ್ತೀರಾ? ಶಿವಶಂಕರ್ ಸರ್, ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು ಎಲ್ರಿಗೂ ಫ್ರೀ ಬೀಸ್ ಗ್ಯಾರಂಟಿ ಅಂತ ಯಾಕೆ ಕೊಡ್ತೀರಾ? ಯಾರು ಅಶಕ್ತರಿದ್ದಾರೆ ಅವ್ರಿಗೆ ಕೊಡಿ. ಯಾಕೆ ಎಲ್ರಿಗೆ ಕೊಡ್ಬೇಕು? ಅದೇ ಅದಕ್ಕೊಂದು ಮಾನದಂಡ ಕೊಟ್ಟಿದ್ರೆ ನಾನು ಇಲ್ಲ ಹೇಳಲ್ಲ, ಬಟ್ ಎಲ್ಲೂ ಕೂಡ ಈ ತರ ನೋಡಿ 1,75,000 ಡೆತ್ ಅಕೌಂಟ್ ಕೊಟ್ಟಿರಲ್ಲ. ಆತರ ನಾವೇನ ಮಾಡಿದೀವ ಹೇಳಿ? ನಾವೇನ ಆತರ ಮಾಡಿಲ್ಲ. ತನ್ನಿ ನೀವು ನಿಮ್ಮ ಶಿವಶಂಕರ್ ಸರ್, ಕಮಿಂಗ್ ಟು ದ ಪಾಯಿಂಟ್, ಪಂಚರಾಜ್ಯ ಚುನಾವಣೆ ಇದೆ. ಯಾವ ಪಕ್ಷಗಳಿಗೂ ಫ್ರೀ ಬೀಸ್ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಈ ಯೋಜನೆಗಳನ್ನ ನಾವು ಇದನ್ನು ಉಜ್ಜುತ್ವವಾಗಿ ಕೊಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಂತ ಹೇಳದೇನೆ ಚುನಾವಣೆಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇವತ್ತು ಯಾವ ಪಕ್ಷಗಳು ಇಲ್ಲ ಸರ್. ದಟ್ ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಯಾವ ಪಕ್ಷಗಳಿಗೂ ಆ ಧೈರ್ಯ ಇಲ್ಲ. ಉಚಿತ ಯೋಜನೆಗಳನ್ನ ಅನೌನ್ಸ್ ಮಾಡ್ದಲೇ ಚುನಾವಣೆಗೆ ಹೋಗುವಂತ ಇದು ಯಾವ ಪಕ್ಷಗಳಿಗೂ ಇಲ್ಲ.